ಕಾರ್ಪೊರೇಟ್ ಸಂಸ್ಥೆಗಳಿಗೆ ಕೃಷಿ ಭೂಮಿ ನೀಡಲು ರೈತರ ತೀವ್ರ ವಿರೋಧ. ಕಿಯಾಡ್ ಭೂಸ್ವಾಧೀನ ವಿರುದ್ಧ ಹರಿಹಾಯ್ದ ಬಿವೈ ವಿಜೇಂದ್ರ. ಶಿಡ್ಲಘಟ್ಟ. ಕಾರ್ಪೊರೇಟ್ ಕಂಪನಿಗಳು ಹಾಗೂ ಬೃಹತ್ ಕೈಗಾರಿಕೆಗಳಿಗಾಗಿ ರೈತರ ಬಲವತ್ತಾದ ಕೃಷಿ ಭೂಮಿಯನ್ನು ಬಲವಂತವಾಗಿ ಕಬಳಿಸಲು ಕಿಯಾಡ್ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಮುಂದಾಗಿದ್ದು, ಇದನ್ನು ವಿರೋಧಿಸಿ ಸ್ಥಳೀಯ ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಯಣಂಗೂರು ಸೇರಿದಂತೆ ಸುತ್ತಮುತ್ತಲಿನ 13 ಗ್ರಾಮಗಳಲ್ಲಿ ಬರ ಅಧ್ಯಯನ ಪ್ರವಾಸ ಕೈಗೊಂಡ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಸ್ಥಳೀಯ ರೈತರನ್ನು ಭೇಟಿ ಮಾಡಿ ಸಮಾಲೋಚನೆ ನಡೆಸಿದರು. 13 ಗ್ರಾಮಗಳ ರೈತರಿಂದ ಭೂಮಿ ನೀಡಲು ನಿರಾಕರಣೆ. ಯಣಂಗೂರು ಹಾಗೂ ಸುತ್ತಮುತ್ತಲಿನ 13 ಗ್ರಾಮಗಳ ರೈತರು ತಮ್ಮ ಜೀವನಾಧಾರವಾಗಿರುವ ಫಲವತ್ತಾದ ಕೃಷಿ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಅಥವಾ ಕೈಗಾರಿಕೆಗಳ ಸ್ಥಾಪನೆಗೆ ಬಿಟ್ಟುಕೊಡುವುದಿಲ್ಲ ಎಂದು ಒಗ್ಗಟ್ಟಿನಿಂದ ಸ್ಪಷ್ಟಪಡಿಸಿದ್ದಾರೆ. ನಮ್ಮ ಭೂಮಿ ನಮಗೆ ಜೀವನಾಧಾರ, ಅದನ್ನು ಬಲವಂತವಾಗಿ ಕಸಿದುಕೊಳ್ಳಲು ಬಿಡುವುದಿಲ್ಲ ಎಂದು ರೈತರು ತಮ್ಮ ಅಳಲನ್ನು ತೋಡಿಕೊಂಡರು. ಸರ್ಕಾರದ ವಿರುದ್ಧ ವಿಜೇಂದ್ರ ವಾಗ್ದಾಳಿ. ರೈತರ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಮಾತನಾಡಿದ ಬಿವೈ ವಿಜೇಂದ್ರ. ಯಾವುದೇ ಪ್ರದೇಶ ರೈತರ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಮಾತನಾಡಿದ ಬಿವೈ ವಿಜೇಂದ್ರ. ಯಾವುದೇ ಪ್ರದೇಶದಲ್ಲಿ ಕೈಗಾರಿಕೆಗಳಿಗೆ ಭೂಸ್ವಾಧೀನ ಮಾಡಿಕೊಳ್ಳಬೇಕಾದರೆ ನಿಯಮಾವಳಿಗಳ ಪ್ರಕಾರ ಕನಿಷ್ಠ 70% ರೈತರು ಸ್ವಯಂಪ್ರೇರಿತರಾಗಿ ಸಮ್ಮತಿ ಸೂಚಿಸಬೇಕು. ಆದರೆ ರಾಜ್ಯ ಸರ್ಕಾರ ಹಾಗೂ ಕಿಯಾಡ್ ಅಧಿಕಾರಿಗಳು ಯಾವುದೇ ನಿಯಮಗಳನ್ನು ಪಾಲಿಸದೆ, ರೈತರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಬಲವಂತವಾಗಿ ಒಕ್ಕಲೆಬ್ಬಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಸದನದ ಒಳಗೆ ಮತ್ತು ಹೊರಗೆ ಹೋರಾಟ. ರೈತರ ಹಿತರಕ್ಷಣೆಗೆ ಬಿಜೆಪಿ ಸದಾ ಬದ್ಧವಾಗಿದೆ ಎಂದವರು. ಆರಂಭವಾಗಲಿರುವ ವಿಧಾನಸಭೆಯ ವಿಶೇಷ ಅಧಿವೇಶನದಲ್ಲಿ ಈ ಕಾರ್ಪೊರೇಟ್ ಭೂಸ್ವಾಧೀನದ ವಿರುದ್ಧ ಸರ್ಕಾರದ ಗಮನ ಸೆಳೆದು ಗಟ್ಟಿಯಾಗಿ ಧ್ವನಿ ಎತ್ತಲಾಗುವುದು. ಜೊತೆಗೆ ಬೀದಿಗಿಳಿದು ರೈತರ ಪರವಾಗಿ ಹೋರಾಟ ನಡೆಸಲಾಗುವುದು ಎಂದು ಭರವಸೆ ನೀಡಿದರು. ವರದಿ ಲೋಕೇಶ್, ಸಮಯ ಸುದ್ದಿ, ಶಿಡ್ಲಘಟ್ಟ. ಇದೊಂದು ದಿವಸ ಆದ್ಮೇಲೆ ಡಿಸಿ ಆಫೀಸ್ ಹತ್ರ ಮತ್ತೊಂದ್ಸರಿ 150 ದಿವಸ ಆಗಿದೆಯಲ್ಲ, ಮತ್ತೊಂದ್ಸರಿ ತಾವೆಲ್ಲ ಬಂದು ನಮ್ಮ ಭೂಮಿ ಯಾವುದೇ ಕಾರಣಕ್ಕೂ ಅವ್ರು ಕಸಿಯಾಗಿ ಬಂದ್ರೆ ಅವ್ರನ್ನಂತ ನಾವು ಸುಮ್ಮನೆ ಬಿಡೋದೇ ಇಲ್ಲ ಸರ್. ನಮ್ಮ ಪ್ರಾಣ ಹೋದ್ರು ಸರಿ, ನಮ್ಮ ರಕ್ತ ಚೆಲ್ಲಾದ್ರು ಸರ್, ನಾವು ಹೋರಾಡ್ತೀವಿ ಸರ್. ನಮ್ಮ ಭೂಮಿ ಅಂತ ನಾವು ಕೊಡೋದಿಲ್ಲ ಸರ್. ಇದು ಬೋರ್ಡು ಭೂಮಿ ಅಲ್ಲ ಸರ್. ಅವ್ರ ಕಣ್ಣಿಗೆ ಅವ್ರ ಕಣ್ಣಿಗೆ ಮುಂಜಾಗಿದ್ಯಾ, ಏನಾಗಿದೆಯಾ? ಅವ್ರಿಗೆ ಬಂದಿರೋದು ಅವಂತ KDB ಮಾಡ್ತೀವಿ ಅಂತ ಹೇಳ್ತಾರಲ್ಲ, ರೈತನ ಕೊಳ್ಳೆ ಹೊಡಿತಾರಲ್ಲ, ಅವ್ರ ಹೊಟ್ಟೆಗೆ ಅನ್ನ ತಿಂತಾರ. ಅವರು ಅನ್ನ ತಿನ್ನೋರಾಗಿದ್ರೆ ಅವ್ರು ಈಗ ಮಾತಾಡ್ತಾ ಇರಲಿಲ್ಲ. ಅವರು ರೈತನ ಕೊಳ್ಳೆ ಹೊಡೆದು ಅವ್ರು ಏನ್ KDB ಮಾಡೋದು? ಅವರು ಬೇಕಾದಷ್ಟು 1000 ಎಕರೆ ಮಾಡ್ಕೊಂಡಿರ್ತಾರಲ್ಲ, ಭೂಮಿನಾಗ ಮಾಡ್ಲಿ ಅವರು, ಕಂಪ್ನಿಗಳು ಮಾಡ್ಲಿ ಅವರು ಭೂಮಿಗಳಾಗ. ನಮ್ಗೆ ಯಾವ ಕಂಪ್ನಿಗೆ ಬೇಡ, ಯಾವ್ದು ಬೇಡ ಸರ್. ನಮ್ಮ ಫಲವತ್ತಾದ ಭೂಮಿ ನೋಡಿ ಸರ್. ನೀವೇ ಬೇಡ ಸರ್. ನಾವು ಇರೋ ಭೂಮಿ ಅಂತ ಇವಾಗ ನೀವೇ ನೋಡ್ತಾ ಇದೀರಲ್ಲ, ಇದೆಲ್ಲ ಫಲವತ್ತಾದ ಭೂಮಿ. ಇನ್ನೇ ನಾವು ಕಣ್ಕಟ್ಟಿಲ್ಲ, ಏನಿಲ್ಲ. ಇಷ್ಟೊಂದು ಭೂಮಿ ಇದೆ, ಎಲ್ಲದು ಬರಡು ಭೂಮಿ. ದಾಖಲೆ ಕೊಡ್ಲಿ, ಅವ್ರ ದಾಖಲೆ ಕೊಟ್ಟು ಅವ್ರ ಭೂಮಿ ನಾವು ಮಾಡ್ಕೊಂಡೆ ನಾವು ಕೊಡೋಣ ಸರ್. ಎಲ್ಲ ಏನ್ ಕೇಳೋರು ಮಾಡೋರು ನೀವು ಸರ್. ಯುದ್ಧ ಅಧಿಕಾರ ಅಂತ ಹೇಳ್ಬಿಟ್ಟು ಏನ್ ಬೇಕಾದ್ರೂ ಮಾಡ್ತೀವಿ. ಚೆನ್ನಾಗಿ ಓದಿರೋರು ಕೊಡ್ತಾರೆ ಕೆಲ್ಸಗಳು, ಓದಿದ್ದವ್ರಿಗೇನೋ ಬಾತ್ರೂಮ್ ತೊಳೆಕ್ ಕೊಡ್ತಾರ? ಎಲ್ಲ ಭೂಮಿಗಳಾಗ ಮಾಡ್ತಾರೆ. ಅಲ್ಲೊಂದ್ ಕೆಲಸ ಮಾಡಕತ್ತೈತೆ ಸರ್. ಇವ್ರ ಕಂಪ್ನಿ ಮಾಡುವಂತ ನಮ್ಮ ಭೂಮಿಯಲ್ಲಿ ನಾವು ಇದೀವಲ್ಲ ಸರ್. ಇವ್ರೇನ್ ಪಾಕಿಸ್ತಾನ ಇದ್ರಲ್ಲಿ ಇದೀವಿ ಹಂಗ ಆಡಿಸ್ತಿದ್ದಾರೆ. ಕಂಪ್ನಿಗಳು ಮಾಡ್ಬಿಟ್ಟು ನಾವು ಉದ್ಯೋಗ ಕೊಡ್ತೀವಿ ಅದು ಇದಂತ ಸುಳ್ಳು. ಎಲ್ಲ ನಾರ್ತ್ ಇಂಡಿಯನ್ಸ್ ಹಿಂದಿಯವರು ಇನ್ನೊಂದು ಮತ್ತೊಬ್ಬ ಇರ್ತಾರೆ. ಇದೇ ಪ್ರಥಮದಲ್ಲಿ ಆಗಿರೋಂಥ KDB ಆಗಲಿ, ಇದೇ ಪ್ರಥಮದಲ್ಲಿ KDB ಆಗಲಿ, ನಮ್ಮ ಒಂದು ದೇವನಹಳ್ಳಿ ಏರ್ಪೋರ್ಟ್ ಆಗಲಿ, ಅಲ್ಲಿ ನಮ್ಮ ಒಂದು ರಿಲೇಟಿವ್ಸ್ ಇದ್ದಂಥವರು ಸುಮಾರು ಒಂದು 10 ಹಳ್ಳಿಯವರು ಇವತ್ತಿಗೆ ನಶಿಸಿ ಎಲ್ಲಿ ಕಾಣೆ ಆಗಿದ್ದಾರೆ ಗೊತ್ತಿಲ್ಲ. ಆ ಥರ ನಾವು ವಲಸೆ ಹೋಗ್ಬೇಕಾಗುತ್ತೆ. ನಮ್ಮ ಸಂಪ್ರದಾಯ ಸಂಸ್ಕೃತಿ ಎಲ್ಲ ಕಂಪನಿಗಳಲ್ಲೂ ಕೆಲಸ ಮಾಡ್ತಾ ಇರೋಂಥವ್ರು. ಈಗ ನಾವು ಕೆಲ್ಸಕ್ಕಂತ ಹೋದ್ರೆ ನಮಗೆ ಕ್ವಾಲಿಫಿಕೇಶನ್ ಕೇಳಿದ್ರು ನಮಗೆ ಎಲಿಜಿಬಲ್ ಇಲ್ಲ ಅಂತ ಸೈಡ್ಗೆ ಹಾಕ್ತಾರೆ. ಏನಕ್ಕೆ ಅಂತಂದ್ರೆ ಇವ್ರು ಹೇಳ್ತಾರೆ ನಾವು ಉದ್ಯೋಗ ಕೊಡಿಸ್ತೀವಿ ಅಂತ. ಎಲ್ಲ ಪ್ರತಿಯೊಂದು ಇದುವರೆಗೆ ಏನು KDBಗಳಿದೆಯಾ, ಇದುವರೆಗೆ ಏನೋ ಏರ್ಪೋರ್ಟ್ ಇದರಲ್ಲಿದೆ, ಎಷ್ಟು ಜನಕ್ಕೆ ಅವರು ಉದ್ಯೋಗ ಕೊಟ್ಟಿದ್ದಾರೆ. ಎಲ್ಲ ಪ್ರತಿಯೊಬ್ಬರಿಗೂ ಇರೋಂಥವ್ರೆಲ್ಲ ನಾರ್ತ್ ಇಂಡಿಯನ್ಸು,
ಮತ್ತೆ ಅದರ್ ಸ್ಟೇಟ್ ವೈಸ್ ತಮಿಳ್ನಾಡು ಆಂಧ್ರದವರು ಈ ಥರದವರೇ ಇದ್ದಾರೆ ಹೊರತು ನಮ್ಮ ಒಂದು ಕುಟುಂಬಸ್ಥರಲ್ಲಿ ಯಾರು ಅವರು ಜಮೀನು ಕೊಟ್ಟರೆ ಅವ್ರಿಗೊಬ್ಬರಿಗೂ ಒಂದು ಉದ್ಯೋಗ ಕೊಟ್ಟಿಲ್ಲ ಅವರು. ತಾವೇ ನೋಡ್ತಾ ಇದ್ದೀರಿ, ಕಳೆದ ನೂರಾರು ದಿನಗಳಿಂದ ಈ ಭಾಗದ ರೈತರು, ಹೆಣ್ಣಂಗೂರು ಸೇರಿದಂತೆ ಸುತ್ತಮುತ್ತಲ ಗ್ರಾಮದ ರೈತರು, 13 ಹಳ್ಳಿಗಳು ಸೇರಿದಂತೆ ಈ ಭಾಗದ ರೈತರಿಂದ ರಾಜ್ಯ ಸರ್ಕಾರ ಒತ್ತಾಯಪೂರ್ವಕವಾಗಿ ರೈತರ ಜಮೀನನ್ನು ಕಿತ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದದ್ದು ಅಕ್ಷಮ್ಯ ಅಪರಾಧ. ಯಾವುದೇ ಲ್ಯಾಂಡನ್ನು ಅಕ್ವೈರ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಕನಿಷ್ಠ 70% ರೈತರು ಜಮೀನು ಕೊಡೋದಕ್ಕೆ ಅವ್ರು ಮುಂದೆ ಬರಬೇಕಾಗ್ತದೆ. ಆದರೆ ಇಲ್ಲಿ ಯಾವುದೇ ರೈತರು ಮುಂದೆ ಬರದೆ ಹೋದರೂ ಸಹ ಬಲವಂತವಾಗಿ ಒತ್ತಾಯಪೂರ್ವಕವಾಗಿ ಬಡವರ ರೈತರ ಜಮೀನನ್ನು ಕಸ್ಕೊಳ್ಳೋಕೆ ಹೊರಟಿದ್ದಾರೆ ಕಾಂಗ್ರೆಸ್ ಸರ್ಕಾರ. ಖಂಡಿತ ಇವ್ರಿಗೆ ದೇವರು ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾನು ಕೂಡ ಇವತ್ತು ಸದನ ಏನು ಪ್ರಾರಂಭ ಆಗ್ತದೆ 13 ತಾರೀಕು ಸದನದಲ್ಲೂ ಕೂಡ ಇದನ್ನು ಕೇವಲ ಪ್ರಸ್ತಾಪ ಮಾಡೋದಷ್ಟೇ ಅಲ್ಲ, ರೈತರ ಪರವಾಗಿ ಭಾರತೀಯ ಜನತಾ ಪಾರ್ಟಿ ನಾವು ಜೊತೆಲಿರ್ತೇವೆ, ಹೋರಾಟದಲ್ಲೂ ನಾವು ಇರ್ತೇವೆ, ಜೊತೆಲಿ ಬೆಂಬಲವನ್ನು ಕೂಡ ನಾವು ಕೊಡ್ತೇವೆ, ಸದನದಲ್ಲೂ ಕೂಡ ಇದ್ರ ಬಗ್ಗೆ ನಾವು ಪ್ರಸ್ತಾಪ ಮಾಡ್ತೇವೆ, ನ್ಯಾಯ ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಖಂಡಿತ ವಿಧಾನ ಪರಿಷತ್ ಚುನಾವಣೆ ದಕ್ಷಿಣ ಪದವೀಧರ ಕ್ಷೇತ್ರದ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆ ಸಂಬಂಧ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಪ್ರವಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬರದ ಪ್ರವಾಸವೂ ಕೂಡ ಇತ್ತು. ಅದು ನಿನ್ನೆ ಮನೆಯಿಂದೆಲ್ಲ ಮಳೆಗಳು ಬಂದಿದೆ, ಇನ್ನೊಂದು ಸಲ ಬರಬೇಕು ಅಂತೇಳಿ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ. ಭಾಳ ಪ್ರಮುಖವಾಗಿ ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹೆಣ್ಣಂಗೂರು ಕೂಡ ಸೇರಿದಂತೆ ಸುಮಾರು 13 ಗ್ರಾಮಗಳನ್ನು ಒಳಗೊಂಡಿರ್ತಕ್ಕಂಥ ರೈತರನ್ನು ಒಕ್ಕಲೆಬ್ಬಿಸುವ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ನಾವು ಬರ್ತಾ ಮಾತಾಡ್ತಾ ಇದ್ವಿ, ಇಲ್ಲೂ ಕೂಡ ನಮ್ಮ ತಾಯಂದ್ರೆಲ್ಲರೂ ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಇವತ್ತು ಬಲವಂತವಾಗಿ ಏನು ರೈತರ ಜಮೀನನ್ನು ಕಸ್ಕೊಳ್ಳೋಕೆ ಹೊರಟಿದ್ದಾರೆ. ಮತ್ತು ಭಾಳ ಫಲವತ್ತಾಗಿರ್ತಕ್ಕಂಥ ಜಮೀನು, ರೇಷ್ಮೆಗಾರಿಕೆಯಲ್ಲಿ ಹೆಚ್ಚು ಮಾಡ್ತಾರೆ, ಹಣ್ಣು ತರಕಾರಿಗಳನ್ನು ಬೆಳೀತಾರೆ, ಹೈನುಗಾರಿಕೆ ಇಲ್ಲಿ ನಡೀತದೆ. ಇಷ್ಟೆಲ್ಲ ಇದ್ದರೂ ಕೂಡ 70-80-90% ಅಷ್ಟು ರೈತರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು ಸಹ ಈ ರೀತಿ ಜಮೀನನ್ನು ಕಸ್ಕೊಳ್ಳೋಕ್ಕೆ ಹೊರಟಿರ್ತಕ್ಕಂಥದ್ದು ರಾಜ್ಯ ಸರ್ಕಾರವೇ ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ಇವತ್ತು ಹೊರಟಿರುವಂಥದ್ದು. ಹಾಗಾಗಿ ಇವತ್ತು ರೈತರು ಬೀದಿಗೆ ಬಂದಿರುವಂಥದ್ದು. ನಾನು ಇವತ್ತು ನಮ್ಮ ತಾಯಂದರಿಗೆ, ರೈತರಿಗೆ ಎಲ್ಲರೂ ಕೂಡ ನಾವು ಭರವಸೆನ ಕೊಟ್ಟಿದ್ದೇವೆ. ಭಾರತೀಯ ಜನತಾ ಪಾರ್ಟಿ ಇವರ ಹೋರಾಟದ ಜೊತೆ ನಾವು ಇರ್ತೇವೆ, ಸದನದಲ್ಲೂ ಕೂಡ ಇದ್ರ ಪರವಾಗಿ ಧ್ವನಿಯನ್ನು ಎತ್ತೇವೆ ನಾವು.